ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಅಸರ್ಟಿವ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಸೆಂಟೆನ್ಸ್ ಈ ರೀತಿ ಮಾಡಿದ್ರೆ 2 ಮಾರ್ಕ್ಸ್ ನಿಮಗೆ ಬರುತ್ತೆ. ನಾನು ಫಸ್ಟಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ಸಿಂದ ನೀವು ಈಸಿಯಾಗಿ 10 ಮಾರ್ಕ್ಸ್ ಅಂದರೆ ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ಗೆ ಈಗ ಅಸರ್ಟಿವ್ ಸೆಂಟೆನ್ಸಿಂದ ನೆಗೆಟಿವಿಂದ ಅಸರ್ಟಿವ್ ಈ ರೀತಿ ಮಾಡಿದಾಗ ನಿಮಗೆ 5 ಸೆಂಟೆನ್ಸ್ ಕೊಡ್ತಾರೆ, 5-10 ಮಾರ್ಕ್ಸನ್ನು ನೀವು ಈಸಿಯಾಗಿ ತಗೋಬೋದು. ಅದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರಾನ್ಸ್ಫಾರ್ಮೇಷನ್ ಆಫ್ ಅಸರ್ಟಿವ್ ಸೆಂಟೆನ್ಸಸ್ ಇಂಟು ನೆಗೆಟಿವ್ ಸೆಂಟೆನ್ಸಸ್. ಎಕ್ಸಾಂಪಲ್ ನೋಡಿ, ಕೃಷ್ಣ ಸ್ಪೋಕ್ ಇಂಗ್ಲೀಷ್. ಇದು ಯಾವುದರಲ್ಲಿದೆ? ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದೀನಿ. ಅಸರ್ಟಿವ್, ಅಫರ್ಮೇಟಿವ್ ಮತ್ತು ಡಿಕ್ಲರೇಟಿವ್ ಅಂತ ಕರಿತೀವಿ. ಅಸರ್ಟಿವ್ ಅನ್ಬೋದು, ಅದನ್ನು ಅಫರ್ಮೇಟಿವ್ ಅನ್ಬೋದು, ಅಥವಾ ಡಿಕ್ಲರೇಟಿವ್ ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ ಕೃಷ್ಣ ಸ್ಪೋಕ್ ಇಂಗ್ಲೀಷ್ ಅಂತ ಇದೆ. ಅದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ನೆಗೆಟಿವ್ ಮಾಡಿದ್ದೀನಿ. ನೆಗೆಟಿವ್ ಮಾಡುವಾಗ ನಾವು ಒಂದು ರೂಲನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಏನದಂದರೆ, ನಾನು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ನಿಮ್ಗೆ ಹೇಳಿದೆ, ನೋ, ನಾಟ್, ನಿಲ್, ನೆವರ್, ನಥಿಂಗ್, ನೀದರ್, ನಾರ್ ಇಂಥ ವರ್ಡ್ಸನ್ನು ಯೂಸ್ ಮಾಡ್ತೀವಿ ಅಂತೇಳಿ. ನೋಡಿ, ಇಲ್ಲಿ ಒಂದು ನೀವು ನಿಮ್ಮ ಮನಸ್ಸಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರುವ ವಿಷಯ ಏನಂದರೆ, ವೆನ್ ದೆರ್ ಆರ್ ನೋ ಹೆಲ್ಪಿಂಗ್ ವರ್ಬ್ಸ್. ನೋಡಿ, ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ, ಸೆಕೆಂಡರಿ ಆಕ್ಸಿಲರೀಸ್ ಅಂತ ಕರಿತೀವಿ, ಮಾಡಲ್ ಆಕ್ಸಿಲರೀಸ್ ಅಂತ ಕರಿತೀವಿ. ಸೊ ಟೋಟಲಿ ಆಕ್ಸಿಲರಿ ವರ್ಬ್ಸ್ 24 ಇದ್ದಾವೆ. ಆ 24 ವರ್ಬ್ಸು ಇರಲ್ಲ. ಆ ಸೆಂಟೆನ್ಸ್ ಬಂದಾಗ ನಾವು ಏನು ಮಾಡಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ನೋಡಿ, ಆ 24 ವರ್ಬ್ಸು ಈ ಒಂದು ಸೆಂಟೆನ್ಸಲ್ಲಿ ಇಲ್ಲ. ನೋಡ್ಕೊಳ್ಳಿ, ಕೃಷ್ಣ ಸ್ಪೋಕ್ ಇಂಗ್ಲೀಷ್ ಅಂತ ಇದೆ. ಇದರಲ್ಲಿ ಹ್ಯಾಮ್, ಈಸ್, ಆರ್, ವಾಸ್ ವರ್ಬ್ ಇವನ್ನ ನಾವೇನಂತ ಕರಿತೀವಿ ಅಂದರೆ ಬಿ ಫಾರಮ್ಸ್ ಅಂತ ಕರಿತೀವಿ. ಇವ್ಯಾವೂ ಸಹ ಈ ಸೆಂಟೆನ್ಸಲ್ಲಿ ಇಲ್ಲ. ಯಾವ ವರ್ಬ್ಸು? ಹ್ಯಾಮ್, ಈಸ್, ಆರ್, ವಾಸ್ ವರ್ಬ್. ಎರಡನೇದು ಹ್ಯಾವ್ ಫಾರಮ್ಸ್ ಅಂತ ಕರಿತೀವಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಇವು 3 ಸಹ ಇಲ್ಲ. ಆಮೇಲೆ ಡೂ ಫಾರ್ಮ್ಸ್, ಡೂ, ಡಸ್, ಡಿಡ್ ಇವು 3 ಸಹ ಇಲ್ಲ. ಮತ್ತು ಮಾಡಲ್ ಆಕ್ಸಿಲರೀಸ್ ವಿಲ್, ಶೆಲ್, ಕೆನ್, ಮೇ, ಮೈಟ್ ಇವು ಸಹ ಇಲ್ಲ. ನೋಡಿ, ವಿಲ್, ಶೆಲ್, ಕೆನ್, ಮೇ, ವುಡ್, ಶುಡ್, ಕುಡ್, ಮೈಟ್ ಇವು ಸಹ ಇದರಲ್ಲಿಲ್ಲ. ಸೆಮಿ ಮಾಡಲ್ಸ್ ಅಂತ ಕರಿತೀವಿ. ಡೇರ್, ನೀಡ್, ಆಟ್ ಟು, ಮಸ್ ಅಂತ ಕರಿತೀವಿ. ಅವು ಸಹ ಇಲ್ಲ. ಅಂದರೆ ಅರ್ಥ ಏನು? 24 ಆಕ್ಸಿಲರಿ ವರ್ಬ್ಸು ಇಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ವಿ ಟೇಕ್ ದ ಹೆಲ್ಪ್ ಆಫ್ ಡೂ ಫಾರ್ಮ್ಸ್. ಡೂ ಫಾರ್ಮ್ಸ್ ಅಂದರೆ ಯಾವ್ಯಾವು? ಡೂ, ಡಸ್, ಡಿಡ್ ಇವು 3 ನಾವೇನಂತ ಕರಿತೀವಿ ಅಂದರೆ ಡೂ ಫಾರ್ಮ್ಸ್ ಅಂತ ಕರಿತೀವಿ. ಡೂ ಫಾರ್ಮ್ಸ್ ಏನೇನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಡೂ ಮತ್ತು ಡಸ್ ಇವೆರಡನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಟೆನ್ಸ್ಗೆ ಯೂಸ್ ಮಾಡ್ತೀವಿ. ಆಮೇಲೆ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ವರ್ಬ್ ಬಂದಾಗ ಯೂಸ್ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಪೋಕ್ ಅಂತ ಇದೆ, ಇದು ಪಾಸ್ಟ್ ಟೆನ್ಸಲ್ಲಿದೆ. ಅದೇ ಇಲ್ಲಿ ಸ್ಪೀಕ್ ಅಂತ ಬಂದಿದ್ರೆ ನಾವು ಡೂ ಅಂತ ಯೂಸ್ ಮಾಡ್ತಾ ಇದ್ವಿ. ಸ್ಪೀಕ್ಸ್ ಬಂದಿದ್ರೆ ಡಸ್ ಅಂತ ಯೂಸ್ ಮಾಡ್ತಾ ಇದ್ವಿ. ಈಗ ಸ್ಪೋಕ್ ಬಂದಿರೋದ್ರಿಂದ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಡಿಡ್ ಅನ್ನೋದು ಯೂಸ್ ಮಾಡ್ತೀವಿ. ನೋಡಿ, ಈಗ ನಾನು ನಿಮಗೆ ಸ್ಪೀಕ್ಸ್ ಮತ್ತು ಸ್ಪೋಕ್ ಅನ್ನೋದನ್ನು ಯಾವ ರೀತಿ ಇದು ಅಸರ್ಟಿವಿಂದ ನೆಗೆಟಿವ್ ಮಾಡೋದು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಕೃಷ್ಣ ಸ್ಪೋಕ್ ಇಂಗ್ಲೀಷ್ ಅಂತ ಇದೆಯಲ್ಲ, ಫಸ್ಟ್ ನಾನು ಸ್ಪೀಕ್ ಅಂತ ಯೂಸ್ ಮಾಡಿದೆ. ಸ್ಪೀಕ್ ನೋಡಿ, ಇದನ್ನು ಪ್ಲೂರಲ್ ವರ್ಬ್ಗೆ ಮಾತ್ರ ಯೂಸ್ ಮಾಡಬೇಕು. ಜ್ಞಾಪಕ ಪ್ರೆಸೆಂಟ್ ಟೆನ್ಸಲ್ಲಿ. ಎಕ್ಸಾಂಪಲ್ ನೋಡಿ, ಇಂಡಿಯನ್ ಸ್ಪೀಕ್ ಇಂಗ್ಲೀಷ್ ವೆಲ್ ಅಂತ ಇರುತ್ತೆ. ಇಂಡಿಯನ್ ಸ್ಪೀಕ್ ಇಂಗ್ಲೀಷ್ ವೆಲ್ ಅಂತ ಅಂದರೆ ಭಾರತ ದೇಶದವರು, ಭಾರತೀಯರು ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡ್ತಾರೆ ಅಂತ. ನೋಡಿ, ಇಲ್ಲಿ ನಾವು ಸ್ಪೀಕ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಈ ಸ್ಪೀಕ್ ಅಂತ ಯೂಸ್ ಮಾಡಿದಾಗ ನಾವೇನು ಮಾಡಬೇಕು? ನೆಗೆಟಿವ್ ಬಂದಾಗ ಇಂಡಿಯನ್ಸ್ ಡೋಂಟ್ ಸ್ಪೀಕ್ ಇಂಗ್ಲೀಷ್ ವೆಲ್ ಅಂತ ಬರಬೇಕು. ನೋಡಿ, ಸ್ಪೀಕ್ ಇರೋದ್ರಿಂದ ಡೋಂಟ್ ಅಂತ ಬಂತು ನೆಗೆಟಿವ್ ಮಾಡಿದಾಗ. ಅದೇ ಸ್ಪೀಕ್ಸ್ ಅಂತ ನೋಡಿ, ಕೃಷ್ಣ ಇವಾಗ ಸ್ಪೋಕ್ ಅಂತ ಇದೆ, ನಾನು ಸ್ಪೀಕ್ಸ್ ಅಂತ ಮಾಡ್ತೇನೆ. ಕೃಷ್ಣ ಸ್ಪೀಕ್ಸ್ ಇಂಗ್ಲೀಷ್ ಅಂತ ಇದೆ. ನೋಡಿ, ಇದು ಒಂದು ಚೆನ್ನಾಗಿ ಇಲ್ಲಿ ನೋಡಿ, ಕೃಷ್ಣ ಸ್ಪೀಕ್ಸ್ ಇಂಗ್ಲೀಷ್. ನೋಡಿ, ಇಲ್ಲಿ ಎಸ್ ಬಂದಾಗ ಡಸ್ ಅನ್ನೋದು ಯೂಸ್ ಮಾಡಬೇಕು. ಅದು ನೆಗೆಟಿವ್ ಸೆಂಟೆನ್ಸ್ ಹೆಂಗೆ ಮಾಡ್ಬೋದು ಅಂದರೆ ಕೃಷ್ಣ ಡಸಂಟ್ ಸ್ಪೀಕ್ ಇಂಗ್ಲೀಷ್ ಅಂತ ಯೂಸ್ ಮಾಡ್ಬೋದು. ಈಗ ಇಲ್ಲಿ ನಾನು ಕೊಟ್ಟಿರೋ ಸೆಂಟೆನ್ಸ್ ಯಾವುದಂದರೆ ಕೃಷ್ಣ ಸ್ಪೋಕ್ ಇಂಗ್ಲೀಷ್ ಅಂತ ಇದೆ. ಸ್ಪೋಕ್ ಅನ್ನೋದು ಇಂಗ್ಲೀಷ್ ಇದು ಏನು ಪಾಸ್ಟ್ ಟೆನ್ಸ್ ವರ್ಬ್. ಆವಾಗ ನಾವೇನು ಯೂಸ್ ಮಾಡಬೇಕು ಅಂದರೆ ಡಿಡ್ ಅನ್ನೋದು ಯೂಸ್ ಮಾಡಬೇಕು.
ನೋಡಿ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಹೆಂಗೆ ಬರುತ್ತೆ, ಕೃಷ್ಣ ಡಿಡ್ ನಾಟ್ ಸ್ಪೀಕ್ ಇಂಗ್ಲೀಷ್. ಇದನ್ನು ಡಿಡಂಟ್ ಅಂತಲೂ ನಾವು ಯೂಸ್ ಮಾಡ್ಬೋದು, ಡಿಡ್ ನಾಟ್ ಅಂತಲೂ ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಅರ್ಥ ಏನಂದರೆ, ವೆನ್ ದೇರ್ ಆರ್ ನೋ ಆಕ್ಸಿಲರಿ ವರ್ಬ್ಸ್ ವಿ ಟೇಕ್ ದ ಹೆಲ್ಪ್ ಆಫ್ ಡೂ, ಡಸ್, ಡಿಡ್. ಡೂ, ಡಸ್ ಆರ್ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್, ಡಿಡ್ ಈಸ್ ಯೂಸ್ಡ್ ಫಾರ್ ಪಾಸ್ಟ್ ಟೆನ್ಸ್. Do is especially used for plural forms, that is noun or a pronoun, and does is used for singulars, noun or a pronoun. Did is used both singular and plural in past tense. ಇಷ್ಟು ನೀವು ಜ್ಞಾಪಕ ಇಟ್ಕೋಬೇಕು. ಯಾವಾಗಿಂದ ಅಸರ್ಟಿವ್ ಸೆಂಟೆನ್ಸ್ ಇಂದ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಅಂತೇಳಿ ನಾವು. ಸಪೋಸ್ ಆಕ್ಸಿಲರಿ ವರ್ಬ್ಸ್ ಇದ್ವು ಅಂದ್ಕೊಳ್ಳಿ. ಈ ಎಕ್ಸಾಂಪಲ್, ಐ ಆಮ್ ಎ ಕ್ರಿಕೆಟ್ ಪ್ಲೇಯರ್ ಅಂತ ಇರುತ್ತೆ. ಅದಕ್ಕೇನು ಸೇರಿಸೋದು, ಜಸ್ಟ್ ನಾವು ನಾಟ್ ಸೇರಿಸ್ಬಿಟ್ಟು ಸಾಕು. ಐ ಆಮ್ ನಾಟ್ ಎ ಕ್ರಿಕೆಟ್ ಪ್ಲೇಯರ್ ಇಷ್ಟು ಬರೆದೇ ಸಾಕು, ಯು ವಿಲ್ ಗೆಟ್ ಎ 2 marks. ಅಂದರೆ ಇಲ್ಲಿ ಅರ್ಥ ಏನಂದರೆ, ಇಫ್ ದೇರ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಜಸ್ಟ್ ಯು ಹ್ಯಾವ್ ಟು ಯೂಸ್ ನಾಟ್ ಅನ್ನೋದೊಂದು ಸೇರಿಸ್ಬಿಟ್ಟು ಆಗೋಯ್ತು. ಅದನ್ನು ನಾವು ಏನು ಮಾಡ್ತೀವಿ, ಆಕ್ಸಿಲರಿ ವರ್ಬ್ಸ್ ಇರೋದ್ರಿಂದ ಆ ಒಂದು ಹೆಲ್ಪ್ ಆಯಿತು. ಇಲ್ದಿದ್ದಾಗ ನಾವೇನು ಮಾಡಬೇಕು, ಡೂ, ಡಸ್, ಡಿಡ್ ಅನ್ನೋದು ಯೂಸ್ ಮಾಡಬೇಕು. ಅದಕ್ಕೆ ನಾನು ನಿಮಗೆ ಡೂ, ಡಸ್, ಡಿಡ್ ಇರೋಂಗೆ ನಾನು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಒಂದು ರೂಲ್ ಇದೆ. ಆ ರೂಲನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಒಂದು ಸಲ ನೋಡ್ಕೊಂಬಿಡಿ. ಇದು ರೂಲ್. ದಿಸ್ ಈಸ್ ದ ರೂಲ್. ನೌ ಐ ವಿಲ್ ಎಕ್ಸ್ಪ್ಲೈನ್ ದಿಸ್. ರೂಲ್ ಏನು ಹೇಳುತ್ತಂದರೆ, ವೆನ್ ದೇರ್ ಆರ್ ನೋ ಆಕ್ಸಿಲರಿ ವರ್ಬ್ಸ್, ನಿಮ್ಗೆ ಹೇಳಿದೆ ನಾನು ಈಗ ತಾನೆ, ಆಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್, ವಿಲ್, ವುಡ್, ಶೆಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ದೆನ್ ಡೇರ್, ನೀಡ್, ಆಟ್ ಟು, ಮಸ್ಟ್, ಯೂಸ್ ಟು. ಇದನ್ನು ನಾನು ಓರಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡಿದೆ ಅಂದರೆ, ಹ್ಯಾಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ವಿ ಟೇಕ್ ದ ಹೆಲ್ಪ್ ಆಫ್ ಡೂ ಫಾರ್ಮ್ಸ್ ಅಂತ ಹೇಳಿದೆ. ಯಾವಾಗ ಹ್ಯಾಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಇದ್ದಾಗ ನಾವು ಡೂ, ಡಸ್, ಡಿಡ್ ಈ ಹೆಲ್ಪನ್ನು ತಗೊತೀವಿ. ಇನ್ ಇಟ್ಸ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮ್, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ನೀವು. ಇನ್ ಇಟ್ಸ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮ್ ಅಂದ್ರೇನು, ಪ್ರೆಸೆಂಟ್ ಟೆನ್ಸ್ ಬಂದರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಬಂದರೆ ಪಾಸ್ಟ್ ಟೆನ್ಸ್. ನಿಮ್ಗೆ ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ಡೂ, ಡಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಡಿಡ್ ಅನ್ನೋದು ಪಾಸ್ಟ್. ಇದನ್ನು ನಾವು ಅಪ್ರಾಪ್ರಿಯೇಟ್ ಟೆನ್ಸ್ ಅಂತೇಳಿ ನಾವು ಕರಿತೀವಿ. ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆ್ಯಂಡ್ ಇನ್ ಅಗ್ರಿಮೆಂಟ್ ವಿತ್ ದ ಪರ್ಸನ್ ಆ್ಯಂಡ್ ನಂಬರ್ ಅಂತ ಹೇಳ್ತಾನೆ. ಪರ್ಸನ್ ಅಂದರೆ ಸಬ್ಜೆಕ್ಟ್, ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಆಗಿರ್ಬೋದು. ನಂಬರ್ ಆಫ್ ಸಬ್ಜೆಕ್ಟ್ ಅಂದರೂ ಅಷ್ಟೇ, ಸಿಂಗ್ಯುಲರ್ ನೌನ್ ಮತ್ತು ಪ್ಲೂರಲ್ ನೌನ್ ಅಂತ ಕರೀತೀವಿ. ನೋಡಿ, ಬ್ರಾಕೆಟ್ಸಲ್ಲಿ ನಾನು ಕೊಟ್ಟಿದ್ದೀನಿ, ನೌನ್ ಆ್ಯಂಡ್ ಪ್ರೊನೌನ್ ಅಂತೇಳಿ ನಾವು ಕರಿತೀವಿ. ಟು ದ ಮೇನ್ ವರ್ಬ್ ಆರ್ ಆ್ಯಕ್ಷನ್ ವರ್ಬ್ ಅಂತ ಕರಿತೀವಿ. ಇವನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಮೇನ್ ವರ್ಬ್ ಅಥವಾ ಆ್ಯಕ್ಷನ್ ವರ್ಬ್ಗೆ ಯೂಸ್ ಮಾಡ್ತೀವಿ. ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಕೃಷ್ಣ ಸ್ಪೋಕ್ ಇಂಗ್ಲೀಷ್ ಅಂತೇಳಿ, ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮೇನ್ ವರ್ಬ್ ಅಂದರೆ ಯಾವುದು, ಸ್ಪೀಕ್ ಅಂತ ಯೂಸ್ ಮಾಡ್ತೀವಿ. ಡಿಡಂಟ್ ಸ್ಪೀಕ್ ಅಂದರೆ ಪಾಸ್ಟ್ ಟೆನ್ಸ್, ಡಸಂಟ್ ಸ್ಪೀಕ್ ಅಂದರೆ ಪ್ರೆಸೆಂಟ್ ಟೆನ್ಸ್, ಡೋಂಟ್ ಸ್ಪೀಕ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಅಂತ ಕರೀತೀವಿ. ನೋಡಿ, ಇಷ್ಟು ನಿಮಗೆ ಗೊತ್ತಿರಬೇಕು. ಯಾವಾಗ when there are no 24 auxiliary verbs we must use do, does, did ಅನ್ನೋದು ನಿಮಗೆ ಗೊತ್ತು. ಅದನ್ನು ರೂಲನ್ನು ನಿಮ್ಗೆ ಇನ್ನೊಂದು ಸಲ ನೋಡ್ಕೊಳ್ಳಿ. ಈ ರೂಲ್ ಪ್ರಕಾರವಾಗಿ ನಾನು ಅಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎರಡನೇ ಎಕ್ಸಾಂಪಲ್ ಯಾವ್ದು ಕೇಳಿದ್ದೀನಿ ನೋಡಿ, ವಿ ಲೈಕ್ ಸ್ವೀಟ್ಸ್, ಬ್ರಾಕೆಟಲ್ಲಿ ನಾನು ಅಫರ್ಮೇಟಿವ್ ಅಂತ ಕೇಳಿದ್ದೆ. ಅಫರ್ಮೇಟಿವ್ ಅನ್ಬೋದು, ಅಸರ್ಟಿವ್ ಅನ್ಬೋದು, ಡಿಕ್ಲರೇಟಿವ್ ಅಂತ ಕರಿತೀವಿ. ಅದನ್ನು ನೆಗೆಟಿವ್ ಮಾಡಬೇಕು. ನಾನು ಮತ್ತೆ ಅದೇ ರೂಲ್ ಬರುತ್ತೆ ನೋಡಿ. ಈಗ ಆಕ್ಸಿಲರಿ ವರ್ಬ್ಸ್ ಇಲ್ಲ, ಸೊ ಅದರಿಂದ ನಾವೇನು ಮಾಡಬೇಕು, ಲೈಕ್ ಅಂತ ಇದೆ, ಅಲ್ಲೇನು ಮಾಡಿದ್ವಿ, ಸ್ಪೋಕ್ ಅಂತ ಇತ್ತು ಪಾಸ್ಟ್ ಟೆನ್ಸ್, ಅದಕ್ಕೆ ಡಿಡ್ ಯೂಸ್ ಮಾಡಿದ್ವಿ. ಇಲ್ಲಿ ಲೈಕ್ ಅಂತ ಇದೆ, ಆವಾಗ ನಾವೇನು ಯೂಸ್ ಮಾಡಬೇಕು, ಡೋಂಟ್ ಅಂತ ಯೂಸ್ ಮಾಡಬೇಕು. ವಿ ಡೋಂಟ್ ಲೈಕ್ ಸ್ವೀಟ್ಸ್ ಅಂತೇಳಿ, ವಿ ಡೋಂಟ್ ಲೈಕ್ ಸ್ವೀಟ್ಸ್. ಯಾಕೆ ಡೋಂಟ್ ಬಂತು ಅಂದರೆ, ಅಲ್ಲಿ ಲೈಕ್ ಅಂತ ಬಂದಿದೆ, ಆಮೇಲೆ ವಿ ಅನ್ನೋದು ಪ್ಲೂರಲ್ ಇರೋದ್ರಿಂದ ಪ್ಲೂರಲ್ ವರ್ಬ್ ಯೂಸ್ ಮಾಡಿದ್ದೀವಿ, ಲೈಕ್. ಅದೇ ಎಸ್ ಯೂಸ್ ಮಾಡಬೇಕಂದ್ರೆ ಈ ಲೈಕ್ಸ್ ಅನ್ಬೇಕು, ಅಥವಾ ಶಿ ಲೈಕ್ಸ್ ಅನ್ಬೇಕು, ಅಥವಾ ಇಟ್ ಲೈಕ್ಸ್ ಅಂತ ಇರಬೇಕು. ಆವಾಗ ಏನು ಬರುತ್ತೆ ಅಂದರೆ ಡಸಂಟ್ ಅಂತ ಬರುತ್ತೆ. ಚೆನ್ನಾಗಿ ನೆನಪಿಡ್ಬೇಕು. ಎಸ್ ಬಂದರೆ ಡಸ್, ಎಸ್ ಇಲ್ಲ ಅಂದರೆ ಡೋಂಟ್.
ಪಾಸ್ಟ್ ಟೆನ್ಸ್ ಬಂದರೆ ಡಿಡ್. ಈ ಒಂದು ಫಾರ್ಮುಲಾ ಇಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಯಾವುದೇ ಅಫರ್ಮೇಟಿವ್ ಸೆಂಟೆನ್ಸ್ ಕೂಡಲೇ ನೀವು ನೆಗೆಟಿವ್ ಆಗಿ ಮಾಡ್ಬೋದು ಅನ್ನೋ ಒಂದು ಇದನ್ನು ನಿಮಗೆ ಹೇಳ್ತೀನಿ. ನೋಡಿ, ಇದು ಟ್ರಾನ್ಸ್ಫಾರ್ಮೇಷನ್ ಆಫ್ ಅಸರ್ಟಿವ್ ಸೆಂಟೆನ್ಸ್ ಆರ್ ಅಫರ್ಮೇಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಬರುತ್ತೆ. 2 ಮಾರ್ಕ್ಸ್ ಯು ವಿಲ್ ಈಸಿಲಿ ಗೆಟ್. ಈಗ ನಾನು ನಿಮಗೆ ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ ಮಾಡಿದೆ, ಮತ್ತು ಟ್ರಾನ್ಸ್ಫಾರ್ಮೇಷನ್ನು ಮಾಡಿದ್ದೀನಿ. ಈಗ ನಾನು ಇಂಟರಾಗೇಟಿವ್ ಸೆಂಟೆನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ಏನು ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ನೋಡಿ, ಹೆಸರಲ್ಲೇ ಇದೆ, ಇಂಟರಾಗೇಟ್ ಅಂತ ಕರಿತೀವಿ. ಇಂಟರಾಗೇಟ್ ಅಂದ್ರೇನು? ಟು ಆಸ್ಕ್ ಕ್ವಶನ್ ಅಂತ, ಕ್ವಶನನ್ನು ಕೇಳೋದಕ್ಕೆ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ. ಇಲ್ಲಿ 2 ರೀತಿಯಲ್ಲಿ ನಾವು ಕ್ವಶನ್ಸನ್ನು ಕೇಳ್ಬೋದು. ಒಂದು WH ವರ್ಡ್ಸ್ ಅಂತ ಕರಿತೀವಿ, ಇನ್ನೊಂದು ಆಕ್ಸಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಅಂತೇಳಿ ನಾವು ಕರಿತೀವಿ. ನೋಡಿ, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಂಟರಾಗೇಟಿವ್ ಸೆಂಟೆನ್ಸಸ್ ಟು ಆಸ್ಕ್ ಕ್ವಶನ್ ಆರ್ ಮೇಕ್ ಇನ್ಕ್ವೈರೀಸ್. ಇನ್ಕ್ವೈರೀಸ್ ಅಂದರೆ ಇದು ತನಿಖೆ ಮಾಡುವುದು, ಕೇಳುವುದು ಮತ್ತು ಕ್ವಶನ್ ಮಾಡೋದು ಅಂತಲೂ ನಾವು ಕರಿತೀವಿ. ದೇರ್ ಆರ್ ಆಫ್ 2 ಟೈಪ್ಸ್. ಇದರಲ್ಲಿ 2 ಟೈಪ್ ಇದೆ. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ಕರಿತೀವಿ. ಅವು ಯಾವುಗಳ ಸಹಾಯದಿಂದ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಆರ್ ಫ್ರೇಮ್ಡ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಲರೀಸ್ ಅಂತ. ನೋಡಿ, ಇದು ಇಂಟರಾಗೇಟಿವ್ ಸೆಂಟೆನ್ಸ್. ಇಂಟರಾಗೇಟಿವ್ ಸೆಂಟೆನ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಇಂಟರಾಗೇಟಿವ್ ಸೆಂಟೆನ್ಸಸ್ ಹೆಂಗೆ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತೀನಿ. ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ಇನ್ನೊಂದು ಸಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಟು ಆಸ್ಕ್ ಕ್ವಶನ್ ಆರ್ ಮೇಕ್ ಇನ್ಕ್ವೈರೀಸ್ ದೇರ್ ಆರ್ ಆಫ್ 2 ಟೈಪ್ಸ್. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಆರ್ ಫ್ರೇಮ್ಡ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಲರೀಸ್. ಅಂದರೆ 24 ಆಕ್ಸಿಲರೀಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಈಗ ತಾನೆ ಅವುಗಳ ಸಹಾಯದಿಂದ ನಾವು ಯಾವ ಯೂಸ್ ಮಾಡ್ಬೋದು? ಎಸ್ ಆರ್ ನೋ ಟೈಪ್ ಕ್ವಶನ್. ಕೆಲವು ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ತೀನಿ. ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ಆರ್ ಯು ಕಮಿಂಗ್ ಅಲಾಂಗ್ ವಿತ್ ಮೀ? ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ವರ್ಕ್? Is he a good boy? Like this we have to make the sentences. With the help of adverbs, these sentences are called yes or no type question. ನೋಡಿ, ಸ್ಟ್ರಕ್ಚರ್ ಹೆಂಗಿರುತ್ತೆ ಅನ್ನೋದು. ಮೊದಲು ಆ್ಯಕ್ಷನ್ ವರ್ಬ್ ಅಥವಾ ಮೇನ್ ವರ್ಬ್ ಇರುತ್ತೆ. ಆಮೇಲೆ ಆಕ್ಸಿಲರಿ ವರ್ಬ್ ಪ್ಲಸ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೇನು? ನೌನ್ ಅಥವಾ ಪ್ರೊನೌನ್ ಪ್ಲಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು. ನೋಡಿ, ಇದು ಸ್ಟ್ರಕ್ಚರ್. ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಅ ಇಂಟರಾಗೇಟಿವ್ ಸೆಂಟೆನ್ಸ್. ಇದು ನೀವು ಜ್ಞಾಪಕ ಇಟ್ಕೋಬೇಕಾದ್ರೆ ಇದೇನೆಂದರೆ, ಇಂಟರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಕಮ್ಸ್ ವಿತ್ ವರ್ಬ್ ಅಂತ ಕರಿತೀವಿ. ಆಕ್ಸಿಲರಿ ವರ್ಬ್ಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ಯಾವುದು ಆ್ಯಕ್ಷನ್ ವರ್ಬ್ ಆಗಿರ್ಬೋದು. ನೋಡಿ, ಇಲ್ಲಿ ಇನ್ನೊಂದು ರೀತಿಯಾದ ಒಂದು WH ವರ್ಡ್ಸ್ ಇದೆ, WH ಕ್ವಶನ್ಸ್ ಅಂತ ಕರಿತೀವಿ. ನೋಡಿ, ಅಲ್ಲಿ ಇನ್ನೊಂದು ಸಲ ನಿಮಗೆ ನೋಡ್ಕೊಳ್ಳಿ, ಕೆಳಗಡೆ ಇದೆ WH ಕ್ವಶನ್ಸ್ ಅಂತ ಕರಿತೀವಿ. WH ಕ್ವಶನ್ಸ್ ಅಂದ್ರೇನು? WH ಕ್ವಶನ್ಸ್ ಆರ್ ಫ್ರೇಮ್ಡ್ ವಿತ್ ಹೆಲ್ಪ್ ಆಫ್ WH ವರ್ಡ್ಸ್ ಅಂತ ಕರೀತಾರೆ. ಯಾಕೆ WH ವರ್ಡ್ಸ್ ಅಂದರೆ WH ಇಂದ ಸ್ಟಾರ್ಟ್ ಆಗುತ್ತೆ, ಆ ಕಾರಣದಿಂದ WH ವರ್ಡ್ಸ್. ಅಥವಾ ಆರ್ ಕ್ವಶನ್ ವರ್ಡ್ಸ್ ಅಂದರೆ ನಾವು WH ವರ್ಡ್ಸ್ ಅನ್ಬೋದು ಅಥವಾ ಕ್ವಶನ್ ವರ್ಡ್ಸ್ ಅಂತಲೂ ನಾವು ಕರೀತೀವಿ. ಎಕ್ಸಾಂಪಲ್: ಹೂ ಆರ್ ಯು? whom do you want? whose is this property? ನೋಡಿ, ನಾನು ನಿಮಗೆ WH ವರ್ಡ್ಸನ್ನು ಹೇಳ್ತೀನಿ ಒಂದು ಕಡೆಯಿಂದ. ಹೂ, whom, whose ಇವು 3 ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪರ್ಸನ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಇದು ಜ್ಞಾಪಕ ಇಟ್ಕೋಬೇಕು. ಹೂ ಅನ್ನೋದು ಸಬ್ಜೆಕ್ಟು, whom ಅನ್ನೋದು ಆಬ್ಜೆಕ್ಟು, whose ಅನ್ನೋದು ಪೊಸೆಸಿವ್ ಕೇಸ್. ಆಮೇಲೆ ವಾಟ್, ವಿಚ್ ಅಂತ ಯೂಸ್ ಮಾಡ್ತೀವಿ. ಇವು ಪರ್ಸನ್ಸ್ಗೂ ಯೂಸ್ ಮಾಡ್ತೀವಿ ಮತ್ತು ಥಿಂಗ್ಸ್ಗೂ ಸಹ ಯೂಸ್ ಮಾಡ್ತೀವಿ. ಆಮೇಲೆ ವೇರ್ ಅನ್ನೋದು ಪ್ಲೇಸ್ ಆರ್ ಡಿಸ್ಟೆನ್ಸ್ಗೆ ಯೂಸ್ ಮಾಡ್ತೀವಿ. ವೆನ್ ಅನ್ನೋದು ಟೈಮ್ಗೆ ಯೂಸ್ ಮಾಡ್ತೀವಿ. ವೈ ಅನ್ನೋದು ಕಾಸ್ ಆರ್ ರೀಸನ್ ಯೂಸ್ ಮಾಡ್ತೀವಿ. ಹೌ ಅನ್ನೋದು ಮ್ಯಾನರ್ಗೆ ಯೂಸ್ ಮಾಡ್ತೀವಿ. ಇದು ಜ್ಞಾಪಕ ಇಟ್ಕೋಬೇಕು. ಆಮೇಲೆ ಇದ್ರ ಜೊತೆಗೆ ಹೌ ಮೆನಿ, ಹೌ ಮಚ್, ಹೌ ಫಾರ್, ಹೌ ಲಾಂಗ್, ಹೌ ಓಲ್ಡ್ ಅಂತೇಳಿ. ಹೌ ಮೆನಿ ಅಂದರೆ ನಂಬರ್, ಹೌ ಮಚ್ ಅಂದರೆ ಕ್ವಾಂಟಿಟಿ, ಹೌ ಲಾಂಗ್ ಅಂದರೆ ಟೈಮ್, ಹೌ ಫಾರ್ ಅಂದರೆ ಡಿಸ್ಟೆನ್ಸ್, ಹೌ ಓಲ್ಡ್ ಅಂದರೆ ಏಜ್ ಬಗ್ಗೆ ಹೇಳೋದು. ಸೊ ಇವನ್ನ ನಾವು WH ವರ್ಡ್ಸ್ ಅಂತೇಳಿ ನಾವು ಕರಿತೀವಿ. ಇವುಗಳಿಂದನೂ ನಾವೇನು ಮಾಡ್ಬೋದು? ಕ್ವಶನ್ಸನ್ನು ಅಥವಾ ಇಂಟರಾಗೇಟಿವ್ ಸೆಂಟೆನ್ಸನ್ನು ನಾವು ಯೂಸ್ ಮಾಡ್ಬೋದು ಅಂತ ಅರ್ಥ. ನೆಕ್ಸ್ಟ್, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ಕರೀತೀವಿ. ನಾನು ಈಗ ತಾನೇ ಹೇಳಿದೆ, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಆರ್ ಫ್ರೇಮ್ಡ್ ವಿತ್ ದ ಹೆಲ್ಪ್ ಆಫ್ ಆಕ್ಸಿಲರೀಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಅಂತೇಳಿ ಕರೀತೀವಿ.
ಇಲ್ಲಿ ನಾನು ಎಕ್ಸಾಂಪಲ್ಸ್ ಯಾವ ಕೇಳಿದ್ದೀನಿ, ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್, ಊಟ ಆಯ್ತಾ ಅಂತ ಕೇಳ್ತೀನಿ. ಡಸ್ ಶಿ ಸಿಂಗ್ ವೆಲ್, ಅವಳು ಚೆನ್ನಾಗಿ ಆಡ್ತಾಳ. ಇಲ್ಲಿ ನೋಡಿ, ಆಮೇಲೆ ನೀವೇನು ಮಾಡಬೇಕು, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರಿಬೇಕು. ಹೇಳುವಾಗ ಹೇಳಂಗಿಲ್ಲ ಹೂ ಆರ್ ಯು ಕ್ವಶನ್ ಮಾರ್ಕ್ ಅಂತ ಹೇಳಂಗಿಲ್ಲ, ಹೂ ಆರ್ ಯು ಅಂತ ಹೇಳಬೇಕು. ಬರೆಯೋವಾಗ ಮಾತ್ರ ಕೊನೆಯಲ್ಲಿ ಕ್ವಶನ್ ಮಾರ್ಕ ಹಾಕಿರಬೇಕು. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಸ್ಟ್ರಕ್ಚರ್. ನೋಡಿ, ಇಲ್ಲಿ ಎರಡನೇ ಒಂದು ಟಾಪಿಕ್ಗೆ ನಾನು ಬರ್ತಾ ಇದ್ದೀನಿ. ಮೊದಲು ಏನು ಮಾಡಿದ್ವಿ ನಾವು, ಅಸರ್ಟಿವಿಂದ ನೆಗೆಟಿವ್ ಮಾಡಿದ್ವಿ. ಈಗ ನಾವು ಎರಡನೇದು ಟ್ರಾನ್ಸ್ಫರ್ಮೇಷನ್ ಆಫ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಟು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಫರ್ಮೇಷನ್ ಆಫ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಟು ಇಂಟರಾಗೇಟಿವ್. ನಾವು ಈಗ ತಾನೇ ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನು, ಅದರ ಎರಡು ಕೈಂಡ್ಸ್ ಯಾವ ಅನ್ನೋದು ಎಕ್ಸ್ಪ್ಲೈನ್ ಮಾಡಿದೆ. ಈಗ ನಾವೇನು ಮಾಡ್ತೀವಿ ಅಂದರೆ ಟ್ರಾನ್ಸ್ಫರ್ಮೇಷನ್ ಆಫ್ ಸೆಂಟೆನ್ಸಸ್ ಫ್ರಮ್ ಅಸರ್ಟಿವ್ ಟು ಡಿಕ್ಲರೇಟಿವ್ ಸೆಂಟೆನ್ಸ್ ಒಂದೊಂದೇ ನಾನು ಎಕ್ಸಾಂಪಲ್ ಹೇಳ್ಕೊಂಡು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಫಸ್ಟ್ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದೀನಿ ನಾನಂದರೆ, ಹರ್ಷ ನೋಸ್ ಮೆನಿ ಲ್ಯಾಂಗ್ವೇಜಸ್ ಅಂತ ಇದೆ. ನೋಡಿ, ಇದು ಯಾವುದು ಸೆಂಟೆನ್ಸ್ ಅಸರ್ಟಿವ್ ಆಗಿದೆ, ಡಿಕ್ಲರೇಟಿವ್ ಆಗಿದೆ ಅಥವಾ ಅಫರ್ಮೇಟಿವ್ ಆಗಿದೆ. ಇದನ್ನು ನಾವೇನು ಮಾಡಬೇಕು ಅಂತ ಕೇಳಿದರಲ್ಲಿ, ಟ್ರಾನ್ಸ್ಫರ್ಮೇಷನ್ ಆಫ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಟು ಇಂಟರಾಗೇಟಿವ್ ಸೆಂಟೆನ್ಸ್. ನೋಡಿ, ಚೆನ್ನಾಗಿ ಜ್ಞಾಪಿಟ್ಕೊಳ್ಳಿ, ಇಲ್ಲಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಿ ಯಾವುದೇ ಕಾರಣಕ್ಕೆ WH ವರ್ಡ್ಸ್ ಯೂಸ್ ಮಾಡಲ್ಲ. ಇಲ್ಲಿ ನಾವೇನು ಯೂಸ್ ಮಾಡಬೇಕಂದ್ರೆ, ವಿ ಯೂಸ್ ಆಕ್ಸಿಲರಿ ವರ್ಬ್ಸ್, ಅಂದರೆ ಎಸ್ ಆರ್ ನೋ ಟೈಪ್ ಕ್ವಶನ್ಸನ್ನೇ ನಾವು ಮಾಡಬೇಕು. ಯಾವಾಗ ಟ್ರಾನ್ಸ್ಫರ್ಮೇಷನ್ ಆಫ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಟು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಬಂದಾಗ ನಾವೇನು ಮಾಡಬೇಕು, ಎಸ್ ಆರ್ ನೋ ಟೈಪ್ ಕ್ವಶನ್ ಬರೋ ರೀತಿಯಲ್ಲಿ ನಾವು ಮಾಡಬೇಕು. ಎಸ್ ಆರ್ ನೋ ಟೈಪ್ ಕ್ವಶನ್ ಬರಬೇಕು ಅಂದ್ರೆ ಏನು, ಆಕ್ಸಿಲರಿ ವರ್ಬ್ಸನ್ನು ನಾವು ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ಸೆಂಟೆನ್ಸ್ ಏನು ಕೇಳಿದ್ದೀವಿ, ಹರ್ಷ ನೋಸ್ ಮೆನಿ ಲ್ಯಾಂಗ್ವೇಜಸ್ ಅಂತ ಹೇಳಿದೆ. ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ನಾನು ನಿಮ್ಗೆ ಹೇಳಿದೆ, ವೆನ್ ದೇರ್ ಆರ್ ನೋ ಹೆಲ್ಪಿಂಗ್ ವರ್ಬ್ಸ್ ಯು ಮಸ್ಟ್ ಯೂಸ್ ದಟ್ ಡೂ ಫಾರ್ಮ್ಸ್ ಅಂತೇಳಿ. ನೋಡಿ, ಹರ್ಷ ನೋಸ್ ಅಂತ ಇದೆಯಲ್ಲ, ಇಲ್ಲಿ ನಾವೇನು ಮಾಡಬೇಕು, ಡಸ್ ಅನ್ನೋದು ಮೊದಲಿಗೆ ಯೂಸ್ ಮಾಡಬೇಕು. ನಾನು ಫಸ್ಟಲ್ಲಿ ಹೇಳಿದ್ದೀನಿ, ಎಸ್ ಆರ್ ನೋ ಟೈಪ್ ಅಂದ್ರೇನು, ಮೊದಲು ಆಕ್ಸಿಲರಿ ವರ್ಬ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಮೇನ್ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ ಅಂತ. ಯಾವ ರೀತಿ ನಾನು ಮಾಡಿದ್ದೀನಿ ನೋಡಿ, ಇಲ್ಲಿ ನೋಸ್ ಇರೋದ್ರಿಂದ ನಾನೇನು ಮಾಡಿದೆ, ಡಸ್ ಅಂತ ಯೂಸ್ ಮಾಡಿದೆ. ಡಸ್ ಆದ ತಕ್ಷಣ ನಾನೇನು ಮಾಡಿದೆ, ಹರ್ಷ ಅಂತ ಯೂಸ್ ಮಾಡಿದೆ. ಈಗ ಎಸ್ ಅನ್ನೋದು ಇದರ ಜೊತೆಗಿದೆ, ಡೂಸ್ ಜೊತೆಗೆ ಸೇರಿಕೊಂಡಿದೆ, ಆವಾಗ ನೋಸ್ ಇರೋದು ನೋ ಆಗುತ್ತೆ. ಆಮೇಲೆ ಮೆನಿ ಲ್ಯಾಂಗ್ವೇಜಸ್ ಅಂತ ನಾವು ಯೂಸ್ ಮಾಡಿ, ಡಸ್ ಹರ್ಷ ನೋ ಮೆನಿ ಲ್ಯಾಂಗ್ವೇಜಸ್ ಅಂದರೆ ಇಲ್ಲೇನಾಯಿತು, ಎಸ್ ಹೋಗ್ಬಿಟ್ಟು ಇಲ್ಲಿ ಡಸ್ ಆಯಿತು. ಆಮೇಲೆ ಡಸ್ ಆದ ತಕ್ಷಣವೇ ಏನು ಬಂತು, ಸಬ್ಜೆಕ್ಟ್ ಅಂತ ನಾನು ಹೇಳಿದೆ, ನೌನ್ ಆರ್ ಪ್ರೊನೌನ್ ಆಗಿದೆ. ಮತ್ತು ನೋ ಅನ್ನೋದು ಬರೋದು, ಆಮೇಲೆ ಮೆನಿ ಲ್ಯಾಂಗ್ವೇಜಸ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ನೋಡಿ, ಇದು ಯಾವಾಗ ವೆನ್ ದೇರ್ ಆರ್ ನೋ ಹೆಲ್ಪಿಂಗ್ ವರ್ಬ್ ಚೆನ್ನಾಗಿ ಜ್ಞಾಪಿಟ್ಕೋಬೇಕು. ಆ್ಯಮ್ ಈಸ್ ಆರ್ ವಾಸ್ ಬರಲಿಲ್ಲ, ಹ್ಯಾವ್ ಹ್ಯಾಸ್ ಹ್ಯಾಡ್ ಇಲ್ಲ, ಡೂ ಡಸ್ ಡಿಡ್ ಇಲ್ಲ, ವಿಲ್ ವುಡ್ ಇಲ್ಲ, ಶೆಲ್ ಶುಡ್ ಇಲ್ಲ, ಕೆನ್ ಕುಡ್ ಇಲ್ಲ, ಮೇ ಮೈಟ್ ಇಲ್ಲ. ಆಮೇಲೆ ಡೇರ್ ನೀಡ್ ಆಟ್ ಟು ಮಸ್ ಅನ್ನೋದು ಇಲ್ಲವೇ ಇಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ವಿ ಟೇಕ್ ದ ಹೆಲ್ಪ್ ಆಫ್ ಡೂ ಡಸ್ ಡಿಡ್, ಅದೇ ರೂಲನ್ನು ಇಲ್ಲಿ ಅಪ್ಲೈ ಮಾಡಿ. ಅಂದರೆ ಅಲ್ಲಿ ಏನು ಮಾಡಿದ್ವಿ, ಸಬ್ಜೆಕ್ಟ್ ಪಕ್ಕದಲ್ಲಿ ಯೂಸ್ ಮಾಡಿದ್ವಿ. ಇಲ್ಲೇನು ಮಾಡಿದ್ವಿ ಅಂದರೆ ಮೊದಲಿಗೆ ವರ್ಬ್ ಯೂಸ್ ಮಾಡಬೇಕು, ಅದು ಹೆಲ್ಪಿಂಗ್ ವರ್ಬ್. ಇಲ್ಲಿ ನೋಸ್ ಇರೋದ್ರಿಂದ ಡಸ್ ಬಂದು, ನೋ ಇತ್ತು ಅಂದ್ಕೊಳ್ಳಿ, ಅವಾಗ ಡೂ ಅಂತ ಯೂಸ್ ಮಾಡಬೇಕು. ನ್ಯೂ ಅಂತ ಬಂತು ಪಾಸ್ಟ್ ಟೆನ್ಸ್, ಆವಾಗ ಡಿಡ್ ಅನ್ನೋದು ಯೂಸ್ ಮಾಡಬೇಕು. ಇದು ಜ್ಞಾಪಕ ಇಡಬೇಕು. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ನೋಡಿ ಮಾಡಿದ್ದೀನಿ, ಜಮುನಾ ರೋಟ್ ಎ ಲೆಟರ್. ಜಮುನಾ ರೋಟ್ ಎ ಲೆಟರ್. ನೋಡಿ, ಇಲ್ಲೇನಾಯಿತು, ರೋಟ್ ಅನ್ನೋದು ಪಾಸ್ಟ್ ಟೆನ್ಸ್ ಇರೋವಾಗ ನಾನು ಹೇಳಿದೆ ನಿಮಗೆ, ಡಿಡ್ ಅನ್ನೋದು ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ನೋಡಿ, ಜಮುನಾ ರೋಟ್ ಎ ಲೆಟರ್, ಡಿಡ್ ಜಮುನಾ, ರೋಟ್ ಇರೋದು ರೋಟ್ ಬರಲ್ಲ. ಈಗ ಚೆನ್ನಾಗಿ ಜ್ಞಾಪಿಟ್ಕೋಬೇಕು, ಡಬಲ್ ಪಾಸ್ಟ್ ಟೆನ್ಸ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ಎ ಸೆಂಟೆನ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ಇನ್ ಇಂಗ್ಲೀಷ್ ಗ್ರಾಮರ್ ವಿ ಶುಡ್ ನಾಟ್ ಯೂಸ್ ಡಬಲ್ ಪಾಸ್ಟ್ ಟೆನ್ಸ್. ಡಬಲ್ ಪಾಸ್ಟ್ ಟೆನ್ಸ್ ಅಂದರೆ ಡಿಡ್ ರೋಟ್, ಡಿಡ್ ಸ್ಪೋಕ್, ಡಿಡ್ ಕೇಮ್, ಈ ರೀತಿ ನಾವು ಯೂಸ್ ಮಾಡಬಾರ್ದು. ಡಿಡ್ ಆಲ್ರೆಡಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇನ್ನೊಂದು ಪ್ರೆಸೆಂಟ್ ಟೆನ್ಸಲ್ಲಿ ಬರಬೇಕು. ಅಂದರೆ ಇಲ್ಲಿ ಅರ್ಥ ಏನಂದರೆ, ಡೂ ಡಸ್ ಡಿಡ್ ಬಂದಾಗ ನಾವು ಕಂಪಲ್ಸರಿ ಫಸ್ಟ್ ಫಾರಮ್ ವರ್ಬ್ ಅಂತ ಕರಿತೀವಿ.
ಅಥವಾ ಪ್ರೆಸೆಂಟ್ ಟೆನ್ಸ್ ಫಾರಮ್ ಅಂತ ನೋಡಿ. ನಮ್ಮಲ್ಲಿ 4 ಫಾರಮ್ ಬರುತ್ತೆ. ವರ್ಬ್ V1, V2, V3, V4 ಅಂತೇಳಿ. V1 ಅಂದರೆ ಗೋ, V2 ಅಂದರೆ ವೆಂಟ್, V3 ಅಂದರೆ ಗಾನ್, V4 ಅಂದರೆ ಗೋಯಿಂಗ್ ಅಂತೇಳಿ. ಇಲ್ಲಿ ನಾವು ಡೂ ಡಸ್ ಡಿಡ್ ಬಂದಾಗ ನಾವೇನು ಮಾಡಬೇಕು, V1 ಅನ್ನೇ ಇರಬೇಕು. ಅದು ಬೇಸ್ ಫಾರಮ್ ಅಂತಲೂ ಕರಿತೀವಿ, V1 ಅಂತ ಕರಿತೀವಿ, ಅಥವಾ ಪ್ರೆಸೆಂಟ್ ಟೆನ್ಸ್ ಫಾರಮ್ ಅಂತಲೂ ನಾವು ಕರಿತೀವಿ. ಅವನ್ನೇ ನಾವು ಇಲ್ಲಿ ಯೂಸ್ ಮಾಡಬೇಕು. ಯಾವಾಗ ಈ ಒಂದು ಹೆಲ್ಪಿಂಗ್ ವರ್ಬ್ಸ್ ಇಲ್ದಿದ್ದಾಗ ನಾವು ಡೂ ಡಸ್ ಡಿಡ್ಗೆ ಬಂದಾಗ ನಾವು ಏನು ಯೂಸ್ ಮಾಡಬೇಕು, ಡೂ ಯಾವಾಗ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಇದ್ದಾಗ, ಡಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಇದ್ದಾಗ, ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್ ಎಲ್ಲದಕ್ಕೂ ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ ಆ ರೀತಿ. ಈಗ ನೋಡಿ, ಜಮುನಾ ರೋಟ್ ಎ ಲೆಟರ್, ಡಿಡ್ ಜಮುನಾ ರೈಟ್ ಎ ಲೆಟರ್ ಅನ್ನೋದು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದ್ಸಲ ನೋಡಿ ತೋರಿಸ್ತೀನಿ ನೋಡಿ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಅಸರ್ಟಿವ್ ಇಂಟು ಡಿಕ್ಲರೇಟಿವ್ ಸೆಂಟೆನ್ಸಸ್ ಇಂಟು ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್. ಇದು ಈ ರೀತಿ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಫಸ್ಟ್ ಒನ್ ಯಾವುದು, ಅಸರ್ಟಿವ್ ಟು ನೆಗೆಟಿವ್ 2 ಮಾರ್ಕ್ಸ್, ಇದು ಅಸರ್ಟಿವ್ ಟು ಇಂಟರಾಗೇಟಿವ್ ಸೆಂಟೆನ್ಸ್ 2 ಮಾರ್ಕ್ಸ್, ಅಲ್ಲಿಗೆ 4 ಮಾರ್ಕ್ಸ್ ಇಲ್ಲಿ ಬಂತು. ಈಗ ನಾನು 3ನೇ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಅದು ಯಾವುದನ್ನೋದನ್ನು ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಇದು ಯಾವುದಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಇಂಟು ಅನ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡಬೇಕು. ಅಂದರೆ ಇಲ್ಲಿ ಅರ್ಥ ಏನು, ಇಲ್ಲಿ ಏನು ಮಾಡಿದ್ವಿ ನಾವು, ಹಿಂದೆ ಅಸರ್ಟಿವಿಂದ ಇಂಟರಾಗೇಟಿವ್ ಮಾಡಿದ್ವಿ. ಈಗ ನಾವೇನು ಮಾಡಬೇಕು, ಇಂಟರಾಗೇಟಿವಿಂದ ಅಸರ್ಟಿವ್ ಮಾಡಬೇಕು. ಇದು ಭಾಳ ಸುಲಭ. ಹೆಂಗೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಸಹ ನೀವು ಯು ವಿಲ್ ಗೆಟ್ 2 ಮಾರ್ಕ್ಸ್ ಈಸಿಲಿ. ಯಾವ ರೀತಿ ನೋಡಿ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ನಾನು ಏನು ಹೇಳಿದೆ ನಿಮಗೆ, ಎಸ್ ಆರ್ ನೋ ಟೈಪ್ ಕ್ವಶನ್ಸೇ ಕೊಡ್ತಾರೆ, ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿ. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಸೆಂಟೆನ್ಸ್ ನೋಡ್ಕೊಳ್ಳಿ. ಡೂ ಯು ಲೈಕ್ ಸ್ವೀಟ್ಸ್, ಡೂ ಯು ಲೈಕ್ ಸ್ವೀಟ್ಸ್ ಅಂತ ಇದೆ. ಡೂ ಯು ಲೈಕ್ ಸ್ವೀಟ್ಸ್ ಅನ್ನೋದನ್ನು ಇಂಟರಾಗೇಟಿವ್ ಸೆಂಟೆನ್ಸಲ್ಲಿದೆ. ಈಗ ನಾವು ಅದನ್ನು ಏನು ಮಾಡಬೇಕು ಅಂತ ಕೇಳಿದರೆ, ಇಂಟರಾಗೇಟಿವ್ ಸೆಂಟೆನ್ಸಿಂದ ಅಸರ್ಟಿವ್ ಮಾಡಿ ಅಂತ ಹೇಳಿ. ಯು ಲೈಕ್ ಸ್ವೀಟ್ಸ್ ಅನ್ನಬೇಕು. ಯು ಲೈಕ್ ಸ್ವೀಟ್ಸ್. ನಾನು ನೋಡಿ, ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಮೊದಲು ವರ್ಬ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೆ, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಈಗ 2ನೇದರಲ್ಲಿ ಏನಿದೆ, ಯು ಲೈಕ್ ಸ್ವೀಟ್ಸ್ ಅಂತ ಆಯಿತು. ಅಲ್ಲಿಗೆ ಏನೋಗಿದೆ, ಡೂ ಅನ್ನೋದು ಹೊರಟೋಯ್ತು, ಕ್ವಶನ್ ಮಾರ್ಕ್ ಹೊರಟೋಯ್ತು. ಅಂದರೆ ಅರ್ಥ ಏನು, ಇಂಟರಾಗೇಟಿವಿಂದ ನಾವು ಅಸರ್ಟಿವ್ ಮಾಡಿದಾಗ ಅದೇನಾಗುತ್ತೆ ಅಂದರೆ, ಡೂ ಅನ್ನೋದು ಹೊರಟೋಗುತ್ತೆ, ಸಬ್ಜೆಕ್ಟ್ ಬರುತ್ತೆ, ಯು ಅನ್ನೋದು ಬರುತ್ತೆ. ನೆಕ್ಸ್ಟು ಡೂ ಲೈಕ್ ಅಂದರೂ ಒಂದೇ, ಲೈಕ್ ಅಂದರೂ ಒಂದೇ. ಆವಾಗ ಲೈಕ್ ಅನ್ನೋದು ಯೂಸ್ ಮಾಡಬೇಕು. ಯು ಲೈಕ್ ಸ್ವೀಟ್ಸ್. ನೋಡಿ, ಬ್ರಾಕೆಟ್ಸಲ್ಲಿ ನಾನು ಕೊಟ್ಟಿದ್ದೀನಿ, ಡೂ ಪ್ಲಸ್ ಲೈಕ್ ಈಕ್ವಲ್ಸ್ ಟು ಲೈಕ್ ಅಂತೇಳಿ, ಡಸ್ ಪ್ಲಸ್ ಲೈಕ್ ಅಂದರೆ ಲೈಕ್ಸ್ ಅಂತೇಳಿ, ಡಿಡ್ ಪ್ಲಸ್ ಲೈಕ್ ಅಂದರೆ ಲೈಕ್ಡ್ ಅಂತ ಬರುತ್ತೆ. ಇದು ಫಾರ್ಮುಲಾ ಯಾವುದಿಂದ, ಇದು ಇಂಟರಾಗೇಟಿವ್ ಸೆಂಟೆನ್ಸಿಂದ ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡೋದಕ್ಕೆ ಮಾಡುವಂಥ ಒಂದು ಫಾರ್ಮುಲಾ. ಇದು ಭಾಳ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕು. ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಮೊದಲು ವರ್ಬ್ ಬರುತ್ತೆ, ಅಸರ್ಟಿವ್ ಸೆಂಟೆನ್ಸಲ್ಲಿ ಮೊದಲು ಸಬ್ಜೆಕ್ಟ್ ಬರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಯ್ತಾ. ಇದು ನೋಡಿ, ಇದು 2ನೇ ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಡಸ್ ಶಿ ರಿಸೀವ್ ಎ ಲೆಟರ್ ಅಂತ ಇದೆ. ಡಸ್ ಶಿ ರಿಸೀವ್ ಎ ಲೆಟರ್. ನೋಡಿ, ಇಲ್ಲಿ ಡಸ್ ಪ್ಲಸ್ ರಿಸೀವ್ ಈಸ್ ಈಕ್ವಲ್ ಟು ರಿಸೀವ್ಸ್ ಅಂತ ನಾವು ಕರಿತೀವಿ. ನೋಡಿ, ಇಲ್ಲಿ ಒಂದು ನಿಮಿಷ, ಇಲ್ಲಿ ಏನು ಹೇಳಿದ್ದಾರೆ, ಸೆಕೆಂಡ್ ಸೆಂಟೆನ್ಸ್ ಈಸ್ ಡಸ್ ಶಿ ರಿಸೀವ್ ಎ ಲೆಟರ್ ಕ್ವಶನ್ ಮಾರ್ಕ್. ಸೊ ಹಿಯರ್ I will show that in brackets does plus receive equals to receives. Here what we have to do is she receives a letter. Here we remove does and replace she. Then we have to add s to the receives verb, then a letter. ಅಂದರೆ ಡಸ್ ಶಿ ರಿಸೀವ್ ಎ ಲೆಟರ್ ಅಂತ ಇದೆ. ಮೊದಲು ವರ್ಬ್ ಬಂದಿದೆ, ಆಮೇಲೆ ಸಬ್ಜೆಕ್ಟ್ ಬಂದಿದೆ, ಇಲ್ಲ ಆಮೇಲೆ ಮೇನ್ ವರ್ಬ್ ಅಥವಾ ಆ್ಯಕ್ಷನ್ ವರ್ಬ್ ಬಂದಿದೆ. ಅದನ್ನು ನಾವೇನು ಮಾಡಬೇಕು ಅಂದರೆ ಶಿ ರಿಸೀವ್ಸ್ ಎ ಲೆಟರ್ ಅಂತ ಬರಬೇಕು.
ಡಸ್ ಹೋಗುತ್ತೆ, ಶಿ ಮೊದಲಿಗೆ ಬರುತ್ತೆ. ರಿಸೀವ್ ಅನ್ನೋ ಜೊತೆಗೆ ಎಸ್ ಅನ್ನೋದು ಸೇರಿಸ್ಬಿಡ್ತೀವಿ. ಶಿ ರಿಸೀವ್ಸ್ ಎ ಲೆಟರ್. ಇದು ಇಂಟ್ರಾಗೇಟಿವಿಂದ ನಾವು ಏನು ಮಾಡಿದ್ದೀವಿ, ಅಸರ್ಟಿವ್ ಸೆಂಟೆನ್ಸ್ ಮಾಡಿದ್ದೀವಿ ಅಂತ ಅರ್ಥ. ಅಂದರೆ ಮೇಲಿಂದು ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್, ಎರಡನೇದು ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್. ಈಗ ನಾನು ಪಾಸ್ಟ್ ಟೆನ್ಸಲ್ಲಿ ಹೆಂಗೆ ಮಾಡೋದು ಅನ್ನೋದು ಹೇಳ್ತೀನಿ ನೋಡಿ. ಇಲ್ಲಿ ಡಿಡ್ ದೇ ಎಂಜಾಯ್ ದ ಪಾರ್ಟಿ ಅಂತ ಒಂದು ಸೆಂಟೆನ್ಸ್ ಇದೆ ಲಾಸ್ಟಲ್ಲಿ. ಡಿಡ್ ದೇ ಎಂಜಾಯ್ ದ ಪಾರ್ಟಿ ಅಂತ ಇದೆ. ಅದನ್ನು ಯಾವ ರೀತಿ ಮಾಡೋದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋದು ನೋಡಿ. ಇಲ್ಲಿ ಡಿಡ್ ಎಂಜಾಯ್ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಿ ನೋಡಿ. ಡಿಡ್ ಪ್ಲಸ್ ಎಂಜಾಯ್ ಈಕ್ವಲ್ಸ್ ಟು ಎಂಜಾಯ್ಡ್ ಅಂತ ಅರ್ಥ. ಅಲ್ಲಿಗೆ ಡಿಡ್ ಅನ್ನೋದು ಹೊರಟೋಗುತ್ತೆ, ಎಂಜಾಯ್ಡ್ ಮಾತ್ರ ಇಲ್ಲಿ ಬರುತ್ತೆ ನೋಡಿ. ಡಿಡ್ ದೇ ಎಂಜಾಯ್ ದ ಪಾರ್ಟಿ, ದೇ ಡಿಡ್ ಎಂಜಾಯ್ ಇರೋದೇನಾಗುತ್ತೆ ಅಂದರೆ ಎಂಜಾಯ್ಡ್ ಬ್ರಾಕೆಟ್ಸಲ್ಲಿ ಕೊಟ್ಟಿದ್ದೀನಿ. ದೇ ಎಂಜಾಯ್ಡ್ ದ ಪಾರ್ಟಿ ಅಂದರೆ ಸಾಕು. ಡಿಡ್ಡನ್ನು ತೆಗೆದು ಬಿಡಬೇಕು. ಎಂಜಾಯ್ ಜೊತೆಗೆ ಇ ಡಿ ಅನ್ನೋದು ಸೇರಿಸ್ಬೇಕು. ಇದು ನೀವು ಜ್ಞಾಪಕ ಇಟ್ಬೋದು ನೋಡಿ. ಆಮೇಲೆ ಇಂಗ್ಲೀಷಲ್ಲಿ ಜಾಸ್ತಿ ವರ್ಬ್ಸು ಡಿ, ಇ ಡಿ ಮತ್ತು ಟಿ ಅನ್ನೋ ಇದಕ್ಕೆ ಜಾಯಿನ್ ಆಗ್ತಾ ಇರುತ್ತೆ. ಅವನ್ನು ನಾವೇನಂತ ಕರಿತೀವಿ ಅಂದರೆ ರೆಗ್ಯುಲರ್ ವರ್ಬ್ಸ್ ಅಂತಲೂ ಕರಿತೀವಿ ನೋಡಿ. ಇಲ್ಲಿ ಎಂಜಾಯ್ಗೆ ಏನು ಮಾಡಿದ್ವಿ, ಜಸ್ಟ್ ಇ ಡಿ ಸೇರಿಸ್ಬಿಟ್ವಿ ಅಷ್ಟೇ. ಡಿಡ್ ತೆಗೆದಾಕ್ಬಿಟ್ವಿ, ಅಲ್ಲಿ ದೇ ಎಂಜಾಯ್ ದ ಪಾರ್ಟಿ. ಇದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಟು ಅಸರ್ಟಿವ್ ಸೆಂಟೆನ್ಸ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಇದು 2 ಮಾರ್ಕ್ಸ್ಗೆ ನಿಮಗೆ ಇರುತ್ತೆ. ಯಾವುದು, ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಂಟು ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಇಂಪರೇಟಿವ್ ಸೆಂಟೆನ್ಸ್ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಂಡಿದ್ದೀನಿ. ದಿಸ್ ಈಸ್ ಕಾಲ್ಡ್ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರೀತೀವಿ. ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಏನು ಹೇಳುತ್ತೆ ನೋಡಿ. ಇಂಪರೇಟಿವ್ ಸೆಂಟೆನ್ಸಸ್ ಎಕ್ಸ್ಪ್ರೆಸ್, ಆರ್ಡರ್, ಇನ್ಸ್ಟ್ರಕ್ಷನ್, ರಿಕ್ವೆಸ್ಟ್, ಅಡ್ವೈಸ್. ದೇ ಬಿಗಿನ್ ವಿತ್ ಎ ವರ್ಬ್. ದ ಸಬ್ಜೆಕ್ಟ್ ಪ್ರೊನೌನ್ ಯು ಈಸ್ ಆಲ್ವೇಸ್ ಇಂಪ್ಲೈಡ್ ಆರ್ ಒಮಿಟೆಡ್. ಚೆನ್ನಾಗಿ ಜ್ಞಾಪಿಟ್ಕೋಬೇಕು. ಇಂಪರೇಟಿವ್ ಸೆಂಟೆನ್ಸ್ ಏನು ಹೇಳುತ್ತೆ ಅಂದರೆ ಆರ್ಡರ್ ಬಗ್ಗೆ ಹೇಳುತ್ತೆ, ಇನ್ಸ್ಟ್ರಕ್ಷನ್ ಯಾರಿಗಾದರೂ ಯಾವ ರೀತಿ ಮಾಡಬೇಕನ್ನೋ ಒಂದು ಇದು ಅಡ್ವೈಸ್, ರಿಕ್ವೆಸ್ಟ್ ಮಾಡೋದು ಮತ್ತು ಅಡ್ವೈಸ್. ಅವು ಯಾವಾಗಲೂ ಸಹ ಇಂಪರೇಟಿವ್ ಸೆಂಟೆನ್ಸು ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸಬ್ಜೆಕ್ಟ್ ಇದ್ದರೂ ಸಹ, ಯಾವುದು ಸಬ್ಜೆಕ್ಟ್ ಅಂದರೆ ಯು ಅನ್ನೋದು ಸಬ್ಜೆಕ್ಟ್ ಇದ್ದರೂ ಸಹ ನಾವು ಸಬ್ಜೆಕ್ಟನ್ನು ಯೂಸ್ ಮಾಡಲ್ಲ. ಯಾವುದಂದರೆ ಯು ಅನ್ನೋದು. ಸೊ ನಾವು ವರ್ಬಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಯಾವುದನ್ನು, ಇಂಪರೇಟಿವ್ ಸೆಂಟೆನ್ಸ್. ಇವಾಗ ನೋಡಿ ಎಕ್ಸಾಂಪಲ್, ಓಪನ್ ದ ಗೇಟ್, ಪ್ಲೀಸ್ ಗಿವ್ ಮೀ ಸಮ್ ಮನಿ, ಪ್ರೊವೈಡ್ ಮೀ ಶೆಲ್ಟರ್, ಗೆಟ್ ಔಟ್ ಫ್ರಮ್ ಹಿಯರ್, ಗಿವ್ ಮೀ ಸಮ್ ಫುಡ್ ನೋಡಿ. ಆಮೇಲೆ ಡೋಂಟ್ ಕಲ್ಟಿವೇಟ್ ಬ್ಯಾಡ್ ಹ್ಯಾಬಿಟ್ಸ್, ಡೋಂಟ್ ಈಟ್ ರಾಟನ್ ಫ್ರೂಟ್ಸ್. ಈ ರೀತಿ ನಾವೆಲ್ಲ ಸೆಂಟೆನ್ಸನ್ನು ಮಾಡ್ತೀವಿ. ಆದರೆ ಇಲ್ಲಿ ಏನು ಮಾಡಿದ್ವಿ, ದೇರ್ ಈಸ್ ನೋ ಸಬ್ಜೆಕ್ಟ್ ಹಿಯರ್. ದೇರ್ ಈಸ್ ಸಬ್ಜೆಕ್ಟ್ ಬಟ್ ಇಟ್ ಈಸ್ ಒಮಿಟೆಡ್. ಅದನ್ನು ನಾವು ಯೂಸ್ ಮಾಡಲ್ಲ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ನೋಡಿ. ಇಲ್ಲಿ ಎಕ್ಸಾಂಪಲ್ಸ್ ಏನು ಕೊಡು, ಓಪನ್ ದ ಗೇಟ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ, ಪ್ಲೀಸ್ ಗಿವ್ ಮೀ ಸಮ್ ಮನಿ ಅಂತ ಕೊಟ್ಟೆ, ವಾಕ್ ಅಪ್ ದ ಸ್ಟೇರ್ಸ್ ಅಂಡ್ ಟರ್ನ್ ರೈಟ್. ಸ್ಟೇರ್ಸ್ ಹತ್ತು ಮತ್ತು ಬಲಕ್ಕೆ ಹೋಗು ಅಂತೇಳಿ ನಾನು ಸೆಂಟೆನ್ಸನ್ನು ಕೊಡ್ತೀನಿ. ಇದನ್ನು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರೀತೀನಿ. ಮತ್ತು ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಫಸ್ಟ್ ಸೆಂಟೆನ್ಸ್ ನೋಡ್ಕೊಳ್ಳಿ, ಯಾವುದಾದ್ರೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತೇಳಿ. ಇದು ಅಡ್ವೈಸ್. ಇದು ಅಂದರೆ ಆರ್ಡರ್, ಇನ್ಸ್ಟ್ರಕ್ಷನ್, ರಿಕ್ವೆಸ್ಟ್, ಅಡ್ವೈಸ್ ಅನ್ನು ಹೇಳುತ್ತೆ ಯಾವುದು, ಇಂಪರೇಟಿವ್ ಸೆಂಟೆನ್ಸ್. ಈಗ 4ನೇ ಒಂದು ಟ್ರಾನ್ಸ್ಫಾರ್ಮೇಷನ್ ಏನಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಪರೇಟಿವ್ ಸೆಂಟೆನ್ಸಸ್ ಇಂಟು ಇಂಟರಾಗೇಟಿವ್ ಸೆಂಟೆನ್ಸ್ ನೋಡಿ. 4ನೇದು ನೋಡ್ಕೋಬೇಕು. ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಪರೇಟಿವ್ ಸೆಂಟೆನ್ಸಸ್ ಇಂಟು ದಿಸ್ ಒನ್, ಇಂಟರಾಗೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಇಂದ ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ಆರ್ಡರ್, ಕಮ್ಯಾಂಡ್, ರಿಕ್ವೆಸ್ಟ್, ಅಡ್ವೈಸಿಂದ ನಾವು ಕ್ವಶನ್ ಮಾಡುವಂಥ ಒಂದು ಇದು 4ನೇ ಕ್ವಶನ್ನು. ಇದಕ್ಕೂ ಸಹ 2 ಮಾರ್ಕ್ಸ್ ನಿಮಗೆ ಇರುತ್ತೆ. ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಸ್ಟಾಪ್ ಸ್ಪೀಕಿಂಗ್ ಅಂತ ಇದೆ. ಅದನ್ನು ಇಂಟರಾಗೇಟಿವ್ ಸೆಂಟೆನ್ಸ್ ಮಾಡಬೇಕಂದ್ರೆ ನಾವೇನು ವರ್ಡ್ಸ್ ಯೂಸ್ ಮಾಡ್ತೀವಿ, ವಿಲ್ ಆದರೂ ಯೂಸ್ ಮಾಡ್ಬೋದು, ಶೆಲ್ ಮಾಡ್ಬೋದು, ಕೆನ್ ಮಾಡ್ಬೋದು, ಮೇ ಅಂತಲೂ ಯೂಸ್ ಮಾಡ್ಬೋದು, ಕುಡ್ ಯೂಸ್ ಮಾಡ್ಬೋದು. ಈ ರೀತಿ ಯೂಸ್ವಲ್ ಆಗಿ ವಿಲ್ ಅನ್ನೋದು ನಾವು ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ
ವಿಲ್ ಯು ಸ್ಟಾಪ್ ರೀಡಿಂಗ್ ಅಂತಲೂ ಹೇಳ್ಬೋದು, ಅಥವಾ ವಿಲ್ ಯು ಪ್ಲೀಸ್ ಸ್ಟಾಪ್ ರೀಡಿಂಗ್ ಅಂತ ನಾವು ಹೇಳ್ಬೋದು. ಸ್ಟಾಪ್ ಸ್ಪೀಕಿಂಗ್ ಅಂತ ಇದೆ, ಈ ಎರಡು ರೀತಿಯಲ್ಲಿ ಮಾಡ್ಬೋದು. ವಿಲ್ ಯು ಸ್ಟಾಪ್, ವಿಲ್ ಅನ್ನೋದು ಫಸ್ಟ್ ಯೂಸ್ ಮಾಡಬೇಕು. ಇಮ್ಮಿಡಿಯೇಟಾಗಿ ಇವಾಗ ನೋಡಿ, ಇಂಪರೇಟಿವ್ ಸೆಂಟೆನ್ಸಲ್ಲಿ ಯು ಇರಲಿಲ್ಲ, ಇಲ್ಲಿ ನಾವು ಯು ಅನ್ನೋದು ಯೂಸ್ ಮಾಡ್ತೀವಿ. ಯಾಕಂದರೆ ಇಂಪರೇಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು, ಮೊದಲು ವರ್ಬ್ ಯೂಸ್ ಮಾಡಬೇಕು, ಆಮೇಲೆ ಸಬ್ಜೆಕ್ಟ್ ಯೂಸ್ ಮಾಡಬೇಕು, ಆಮೇಲೆ ಮೇನ್ ವರ್ಬನ್ನು ಮೇನ್ ವರ್ಬ್ ಅಂದರೆ ಆ್ಯಕ್ಷನ್ ವರ್ಬ್ ಅಂತ ಕರಿತೀವಿ. ಫಸ್ಟ್ಗೆ ಏನು ಯೂಸ್ ಮಾಡಿದ್ವಿ, ವಿಲ್ ಯು ಸ್ಟಾಪ್ ರೀಡಿಂಗ್ ಅಥವಾ ವಿಲ್ ಯು ಪ್ಲೀಸ್ ಸ್ಟಾಪ್, ಎರಡರಲ್ಲಿ ಯಾವುದಾದ್ರೂ ನೀವು ಬರೀಬೋದು. ಯು ವಿಲ್ ಗೆಟ್ 2 marks ಅಂತೇಳಿ ನಾವು. ಅಂದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಇರಲ್ಲ, ವರ್ಬ್ ಇರಲ್ಲ. ಇಲ್ಲಿ ನಾವು ಆಕ್ಸಿಲರಿ ವರ್ಬ್ ತೊಗೊತೀವಿ ಮತ್ತು ಅದ್ರ ಜೊತೆಗೆ ಈ ಸಬ್ಜೆಕ್ಟು ಸಹ ತೊಗೊತೀವಿ ಅಂತ ಅರ್ಥ. ವಿಲ್ ಯು ಸ್ಟಾಪ್ ರೀಡಿಂಗ್, ವಿಲ್ ಯು ಪ್ಲೀಸ್ ಸ್ಟಾಪ್ ರೀಡಿಂಗ್. ಹಾಗೆ ಇನ್ನೊಂದು ಸೆಂಟೆನ್ಸ್ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಸೆಂಡ್ ಹಿಮ್ ಸಮ್ ಸ್ವೀಟ್ಸ್, ಸೆಂಡ್ ಹಿಮ್ ಸಮ್ ಸ್ವೀಟ್ಸ್, ಅವನ ಹತ್ರ ಕೆಲವು ಸ್ವೀಟ್ಸನ್ನು ಕಳಿಸಿ ಅಂತ. ಇದು ಇಂಪರೇಟಿವ್ ಸೆಂಟೆನ್ಸ್. ಇದನ್ನು ಇಂಟರೇಟಿವ್ ಸೆಂಟೆನ್ಸ್ ಮಾಡಿದ್ರೆ ನಾವು, ಕೆನ್ ಯು ಸೆಂಡ್ ಹಿಮ್ ಸಮ್ ಸ್ವೀಟ್ಸ್, ಅವನ ಜೊತೆ ಕೆಲವು ಸ್ವೀಟ್ಸನ್ನು ಕಳಿಸ್ಕೊಡ್ತೀರಾ ಅಂಥೇಳಿ ನಾನು ಇಲ್ಲಿ ಇಂಟರೇಟಿವ್ ಸೆಂಟೆನ್ಸ್ ಮಾಡಿದ್ದೀನಿ. ನೋಡ್ಕೊಂಡು ಎರಡು ಸೆಂಟೆನ್ಸ್ ಮಾಡಿದ್ದೀವಿ. ಒಂದು ಸೆಂಡ್ ಹಿಮ್ ಸಮ್ ಸ್ವೀಟ್ಸ್, ಇನ್ನೊಂದು ಸ್ವಿಚ್ ಆಫ್ ದ ಲೈಟ್ ಅಂತ ಇದೆ, ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಿಚ್ ಆಫ್ ದ ಲೈಟ್, ವಿಲ್ ಯು ಸ್ವಿಚ್ ಆಫ್ ದ ಲೈಟ್, ಲೈಟನ್ನು ಆಫ್ ಮಾಡ್ತೀರಾ ಅಂತ ನಾನು ಕ್ವಶನ್ ಕೇಳಿದ್ದೀನಿ. ಫಸ್ಟ್ ಆರ್ಡರ್ ಮಾಡಿದ್ವಿ, ಸ್ವಿಚ್ ಆಫ್ ದ ಲೈಟ್ ಅಂತೇಳಿ ಮಾಡಿ. ಈ ರೀತಿ ಇಂಪರೇಟಿವ್ ಸೆಂಟೆನ್ಸಿಂದ ನಾವು ಇಂಟರೇಟಿವ್ ಸೆಂಟೆನ್ಸನ್ನು ನಾವು ಮಾಡುವಂಥ ಒಂದು ವಿಧಾನ ಅಂತ ಅರ್ಥ. ನೋಡಿ, ಇಲ್ಲಿ ಸಹ 2 marks ನಿಮಗೆ ಈಸಿಯಾಗಿ ಬರುತ್ತೆ ಅಂತ ಅರ್ಥ. ಇಲ್ಲಿನ 3 ಸೆಂಟೆನ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್ ನಾನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಏನು ಹೇಳುತ್ತೆ ನೋಡಿ, ಇಲ್ಲಿ ನೋಡ್ಕೊಳ್ಳಿ. ಟು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್ ಅಂತ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಇದನ್ನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಟು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ಸ್ ಲೈಕ್ ಸರ್ಪ್ರೈಸ್, ಪೇನ್, ಜಾಯ್, ಸಾರೋ, ಅಡ್ಮಿರೇಷನ್, ಪಿಟಿ ಆ್ಯಂಡ್ ಅದರ್ ಫೀಲಿಂಗ್ಸ್ ಆ್ಯಂಡ್ ಬಿಗಿನ್ ವಿತ್ ಎಕ್ಸ್ಕ್ಲಮೇಟರಿ ವರ್ಡ್ಸ್. ಇಲ್ಲಿ ಜ್ಞಾಪಕ. ಸಡನ್ ಫೀಲಿಂಗ್ಸ್ ಅಂದ್ರೇನು? ಸರ್ಪ್ರೈಸ್ ಆಶ್ಚರ್ಯ, ಪೇಯ್ನ್ ನೋವು, ಜಾಯ್ ಆನಂದ, ಸಾರೋ ದುಃಖ, ಅಡ್ಮಿರೇಷನ್ ಪ್ರಶಂಸೆ ಮಾಡೋದು, ಪಿಟಿ ಕರುಣೆ ತೋರಿಸೋದು. ಇನ್ನು ಎಲ್ಲ ಮಾನವನ ಫೀಲಿಂಗ್ಸ್, ಅದರ್ ಫೀಲಿಂಗ್ಸ್ ಅಂದರೆ ಆಲ್ ಹ್ಯೂಮನ್ ಫೀಲಿಂಗ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಆಮೇಲೆ ಬಿಗಿನ್ ವಿತ್ ಎಕ್ಸ್ಕ್ಲಮೇಟರಿ ವರ್ಡ್ಸ್, ಹುರಾ, ಅಲಾಸ್, ಆರ್ಕ್, ವಾವ್ ಅಂತ ವರ್ಡ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಕೆಲವು ಸೆಂಟೆನ್ಸ್ ನಿಮಗೆ ಹೇಳ್ತೀನಿ, ನೋಡ್ಕೊಳ್ಳಿ ಒಂದ್ಸಲ. ಹುರಾ ಅಂತ ಯೂಸ್ ಮಾಡಿದ್ದೀನಿ, ಅಲಾಸ್ ಅಂತ ಯೂಸ್ ಮಾಡ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹುರಾ ವಿ ಹ್ಯಾವ್ ವನ್ ದ ಮ್ಯಾಚ್. ಹುರಾ ಅಂದರೆ ಬಲೆ ಅಂತ ಕನ್ನಡದಲ್ಲಿ. ವಿ ಹ್ಯಾವ್ ವನ್ ದ ಮ್ಯಾಚ್, ನಾವು ಮ್ಯಾಚನ್ನು ಗೆದ್ವಿ ಅಂತೇಳಿ. ಅಲಾಸ್ ಶಿ ಈಸ್ ಸಿಕ್, ಅಯ್ಯೋ ಹಂಗೆ ಕಾಯಿಲೆ ಬಂದಿದೆ. ಇದೇನು ತೋರಿಸುತ್ತೆ? ಪೇಯ್ನ್ ಅಥವಾ ಸಾರೋವನ್ನು ತೋರಿಸುತ್ತೆ. ಹಂಗೆ ಕಂಟಿನ್ಯೂ ಮಾಡಿದ್ವಿ ನೋಡಿ. ವಾವ್ ವಾಟ್ ಎ ಬಿಗ್ ಶಾಟ್ ಇಟ್ ಈಸ್, ವಾವ್ ವಾಟ್ ಎ ಬಿಗ್ ಶಾಟ್, ಎಂಥ ಬಲವಾದ ಏಟ್ ಕೊಟ್ಟ ಅಂತೇಳಿ ನೋಡಿ. ಎಕ್ಸ್ಕ್ಲಮೇಟರಿ ವರ್ಡ್ಸ್ ಬಂದಾಗ ಇಮ್ಮಿಡಿಯೇಟಾಗಿ ನಾವೇನು ಮಾಡಬೇಕು? ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಮಾಡಿ. ಇನ್ನು ಕೆಲವು ಬರ್ತದೆ, ವಾಟ್ ಎ ಪೀಸ್ ಆಫ್ ಮ್ಯಾನ್ ವರ್ಕ್ ಈಸ್ ಅಂತ, ಅಲ್ಲಿ ಕೊನೆಯಲ್ಲಿ ಆಗಬೇಕು. ವಾಟ್ ಎ ಬ್ಯೂಟಿಫುಲ್ ರೋಸ್ ಈಸ್ ಅಂತ ಕರಿತೀವಿ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ರೋಸ್ ಈಸ್, ಅಲ್ಲಿ ಸಹ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊನೆಯಾಗಿ ಆಗಬೇಕು ಅಂಥ ಸಂದರ್ಭ. ಈಗ 5ನೇ ಕ್ವಶನ್ ಏನು ಕೇಳ್ತಾನೆ ನಿಮಗೆ ಎಕ್ಸಾಮಲ್ಲಿ ಅಂದರೆ, ಟ್ರಾನ್ಸ್ಫಾರ್ಮೇಷನ್ ಆಫ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಇಂಟು ಅನ್ ಅಸರ್ಟಿವ್ ಸೆಂಟೆನ್ಸ್. ನೋಡಿ, ಎಕ್ಸ್ಕ್ಲಮೇಟರಿ ಕೇಳ್ತಾನೆ ಮತ್ತು ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಇಲ್ಲಿ ಅರ್ಥ ಏನಂದರೆ, ನೋಡಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗೂ ಅಸರ್ಟಿವ್ ಸೆಂಟೆನ್ಸ್ಗೆ ಏನು ಡಿಫ್ರೆನ್ಸು ಅಂದರೆ, ಈ ಅಸರ್ಟಿವ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದೆಯಲ್ಲ, ಮೊದಲು ಆಬ್ಜೆಕ್ಟ್ ಬಂದುಬಿಡುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ. ನೋಡಿ ಹೆಂಗಿದೆ. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಮೊದಲು ಸಬ್ಜೆಕ್ಟ್ ಬರ್ತಾಯಿತ್ತು, ಆಮೇಲೆ ವರ್ಬ್ ಬರ್ತಾಯಿತ್ತು. ಇಂಟರೇಟಿವ್ ಸೆಂಟೆನ್ಸ್ ಅಂದರೆ ಮೊದಲು ವರ್ಬ್ ಬರ್ತಾಯಿತ್ತು, ಆಮೇಲೆ ಸಬ್ಜೆಕ್ಟ್ ಬರ್ತಾಯಿತ್ತು. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಸಬ್ಜೆಕ್ಟ್ ಇರಲ್ಲ, ವರ್ಬಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಆಮೇಲೆ ಈ ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ
ಮೊದಲು ಆಬ್ಜೆಕ್ಟ್ ಬಂದು ಆಮೇಲೆ ಸಬ್ಜೆಕ್ಟ್ ಬಂದು ಆಮೇಲೆ ವರ್ಬ್ ಬರುತ್ತೆ ನೋಡಿ. ವಾಟ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇದು ಆಬ್ಜೆಕ್ಟ್, ಇಟ್ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ವರ್ಬ್. ಈಗ ನಾವೇನು ಮಾಡಬೇಕು, ಏನು ಕೇಳಿದ್ದಾರೆ, ಅಸರ್ಟಿವ್ ಸೆಂಟೆನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಏನಂತ, ಟ್ರಾನ್ಸ್ಫರ್ಮೇಷನ್ ಆಫ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಇಂಟು ಅನ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರೀತೀವಿ ನೋಡಿ. ಈಗ ನಾವೇನು ಮಾಡಬೇಕು, ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಮೊದಲು ಸಬ್ಜೆಕ್ಟ್ ಬರಬೇಕು. ಇದರಲ್ಲಿ ಮೊದಲು ಸಬ್ಜೆಕ್ಟ್ ಯಾವುದು, ಐ ಟಿ ಇಟ್ ಅಂತ ಹಾಕ್ಕೋಬೇಕು. ಆಮೇಲೆ ಏನು ಬರಬೇಕು, ಇಮ್ಮಿಡಿಯೇಟಾಗಿ ವರ್ಬ್ ಬರಬೇಕು, ಐ ಎಸ್ ಈಸ್ ಅನ್ನೋದು ಹಾಕ್ಕೋಬೇಕು, ಎ ಅಂತ ಹಾಕ್ಕೋಬೇಕು ನೋಡಿ. ಇಲ್ಲಿ ವಾಟ್ ಅನ್ನೋ ವರ್ಡ್ ಹೋಗ್ಬಿಟ್ಟು ಅಲ್ಲಿ ಏನು ಮಾಡುತ್ತೆ, ವೆರಿ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ವೆರಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸೊ ಯು ವಿಲ್ ಗೆಟ್ 2 marks ಇಯರ್. ಅಂದರೆ ಅರ್ಥ ಏನು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಮೊದಲು ಆಬ್ಜೆಕ್ಟ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ. ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡಿದಾಗ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬ್ ಬರಬೇಕು. ಆ ವಾಟ್ ಅನ್ನೋ ಬದಲು ವೆರಿ ಅನ್ನೋ ವರ್ಡನ್ನು ಯೂಸ್, ವೆರಿ ಅನ್ನೋ 3 ಸಲ ಯೂಸ್ ಮಾಡ್ಬೋದು. ವೆರಿ 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 ಅಂತ 4 ಸಲ ಯೂಸ್ ಮಾಡೋಂಗಿಲ್ಲ. ಇಟ್ ಈಸ್ ಎ ವೆರಿ ವಂಡರ್ಫುಲ್ ಏನು ತೆಗೆದಿದ್ದೀವಿ ಇಲ್ಲಿ, ವಾಟ್ ಅನ್ನೋದು ಮಾತ್ರ ತೆಗೆದು ಎಕ್ಸ್ಕ್ಲಮೇಟರಿ ಮಾರ್ಕನ್ನು ತೆಗೆದುಬಿಟ್ಟು ಏನು ಮಾಡಿದ್ವಿ, ಅಸರ್ಟಿವ್ ಸೆಂಟೆನ್ಸ್ ಮಾಡಿದ್ವಿ. ಇದು ಗೊತ್ತಿರಬೇಕು. ನೀವು ಸ್ಟ್ರಕ್ಚರ್ ಗೊತ್ತಿದ್ರೆ ಈಸಿಯಾಗಿ ನೀವು 2 marks ನೀವು ತಗೋಬೋದು. ಅದರ ಅರ್ಥ ಏನು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದರೆ ಮೊದಲು ಆಬ್ಜೆಕ್ಟ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ ಅನ್ನೋದು. ಅದನ್ನು ಅಸರ್ಟಿವ್ ಸೆಂಟೆನ್ಸ್ ಮಾಡಿದಾಗ ಮೊದಲು ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ನೋಡಿ. ವಾಟ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇಟ್ ಈಸ್ ಎ ವೆರಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಮಾಡೋದು. ಇನ್ನೊಂದು ಸೆಂಟೆನ್ಸ್ ನೋಡಿ, ವಾಟ್ ಎ ಯೂಸ್ ಸ್ನೇಕ್ ಇಟ್ ಈಸ್ ಅಂತ ಇದೆ. ವಾಟ್ ಎ ಯೂಸ್ ಸ್ನೇಕ್ ಇಟ್ ಈಸ್ ಅಂತ ನೋಡಿ. ಅದನ್ನು ಹೆಂಗೆ ಮಾಡೋದು, ಅದೇ ಸೇಮ್ ಫಾರ್ಮುಲಾ. ಅಲ್ಲಿ ಮೊದಲು ಆಬ್ಜೆಕ್ಟ್ ಬಂತು, ಯಾವುದದು, ಎ ಯೂಸ್ ಸ್ನೇಕ್ ಅಂತ. ಇಟ್ ಅನ್ನೋದು ಸಬ್ಜೆಕ್ಟ್ ಬಂತು, ಆಮೇಲೆ ಈಸ್ ಅನ್ನೋದು ವರ್ಬ್ ಬಂತು. ಈಗ ನಾವೇನು ಮಾಡಿದ್ವಿ ಅದನ್ನು, ಇಟ್ ಈಸ್ ಎ ವೆರಿ ಯೂಸ್ ಸ್ನೇಕ್ ಅಂತ. ಇಟ್ ಈಸ್ ಎ ವೆರಿ ಯೂಸ್ ಸ್ನೇಕ್ ಅಂದರೆ ಇಟ್ ಈಸ್ ಎ ವೆರಿ ಯೂಸ್ ಸ್ನೇಕ್ ಅನ್ನೋದು ಅಸರ್ಟಿವ್ ಸೆಂಟೆನ್ಸ್. ಇನ್ನೊಂದು ಸೆಂಟೆನ್ಸ್ ನೋಡಿ, ಹೌ ಫಾರ್ಚುನೇಟ್ ಯು ಆರ್ ನೋಡಿ. ಇಲ್ಲಿ ಫಾರ್ಚುನೇಟ್ ಮೊದಲು ಬಂತು, ಯು ಅನ್ನೋದು ಆಮೇಲೆ ಸಬ್ಜೆಕ್ಟ್ ಬಂತು, ಆಮೇಲೆ ವರ್ಬ್. ಇವಾಗ ಏನು ಮಾಡಬೇಕು, ಯು ಅನ್ನೋದು ಮೊದಲಿಗೆ ಆಗಬೇಕು, ಆರ್ ಅನ್ನೋದಾಗಬೇಕು, ಹೌ ತೆಗೆದಾಗ್ಬಿಟ್ಟು ವೆರಿ ಅನ್ನೋದಾಗಬೇಕು, ಮತ್ತು ಆಬ್ಜೆಕ್ಟ್ ಬರೀಬೇಕು, ಫಾರ್ಚುನೇಟ್. ಹೌ ಫಾರ್ಚುನೇಟ್ ಯು ಆರ್ ಇರೋದೇನಾಗುತ್ತೆ, ಯು ಆರ್ ವೆರಿ ಫಾರ್ಚುನೇಟ್, ಯು ಆರ್ ವೆರಿ ಫಾರ್ಚುನೇಟ್. ಆಮೇಲೆ ಹೌ ಲಕ್ಕಿ ಐ ಆಮ್, ಹೌ ಅನ್ಲಕ್ಕಿ ಐ ಆಮ್, ನಾನು ಎಷ್ಟು ದುರದೃಷ್ಟವಂತ ಅಂತ ನೋಡಿ. ಇಲ್ಲಿ ಇದು ಮಾಡಿದಾಗ ಐ ಅನ್ನೋದು ಮೊದಲು ಬರಬೇಕು, ಆ್ಯಮ್ ಅನ್ನೋದು ಆಮೇಲೆ ಬರಬೇಕು, ಹೌ ಬದಲು ವೆರಿ ಅಂತ ಆಗಬೇಕು, ಅನ್ಲಕ್ಕಿ ಅನ್ನೋದು ಹಂಗೆ ಬರೀಬೇಕು. ಹೌ ಅನ್ಲಕ್ಕಿ ಐ ಆಮ್ ಇರೋದು ಐ ಆಮ್ ವೆರಿ ಅನ್ಲಕ್ಕಿ ಅಂತ ನೋಡಿ. ಅಂದರೆ ಇಲ್ಲಿ ಅರ್ಥ ಏನೇನಾಯಿತು, ಈ ಸೆಂಟೆನ್ಸಲ್ಲಿ ನಾವೇನೇನು ಮಾಡಿದ್ವಿ, ವಾಟ್ ಬದಲು ವೆರಿ ಯೂಸ್ ಮಾಡಿದ್ವಿ. ಇಲ್ಲಿ ವಾಟ್ ಎರಡನೇ ಸೆಂಟೆನ್ಸಲ್ಲಿ ವಾಟ್ ಎ ಯೂಸ್ ನೇಕನ್ ಅಲ್ಲಿ ಸಹ ವೆರಿ ಯೂಸ್ ಮಾಡಿದ್ವಿ. ಆಮೇಲೆ ಈ ಇದು ಹೌ ಫಾರ್ಚುನೇಟ್ ಯು ಆರ್ ಅನ್ನೋದರಲ್ಲೂ ಸಹ ನಾವು ವೆರಿ ಅನ್ನೋದು ಯೂಸ್ ಮಾಡಿದ್ವಿ. ಹೌ ಅನ್ಲಕ್ಕಿ ಐ ಆಮ್ ಇಲ್ಲೂ ಸಹ ವೆರಿ ಯೂಸ್ ಮಾಡಿ. ಅಂದರೆ ಇಲ್ಲಿ ಅರ್ಥ ಏನಂದರೆ, ವೆನ್ ಎವರ್ ದ ವರ್ಡ್ಸ್ ಕಮ್, ವೈ, ವಾಟ್, ಹೌ ಬದಲು ನಾವು ವೆರಿ ಅನ್ನೋದು ಯೂಸ್ ಮಾಡ್ತೀವಿ. ಅಸರ್ಟಿವ್ ಸೆಂಟೆನ್ಸ್ ಮಾಡುವಾಗ ನಾವು ಮೊದಲು ಸಬ್ಜೆಕ್ಟ್, ಆಮೇಲೆ ವರ್ಬ್, ಆಮೇಲೆ ಆಬ್ಜೆಕ್ಟ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಏನಿರುತ್ತೆ, ಮೊದಲು ಆಬ್ಜೆಕ್ಟ್ ಇರುತ್ತೆ, ಆಮೇಲೆ ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ವರ್ಬ್ ಇರುತ್ತೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಸೊ ಈ ರೀತಿ ನಾವು ಮಾಡಿದಾಗ ಯು ವಿಲ್ ಗೆಟ್ 2 marks. ಅಲ್ಲಿಗೆ 10 marks ನೀವು ಈಸಿಯಾಗಿ ತಗೋಬೋದು ಅಂತ ಅರ್ಥ. ಅದರ ಅರ್ಥ ಏನು, ಮೊದಲಿಗೆ ಏನು ಮಾಡಿದ್ವಿ, ಅಸರ್ಟಿವ್ ಟು ನೆಗೆಟಿವ್ ಮಾಡಿದ್ವಿ. ಆಮೇಲೆ ಬಂದುಬಿಟ್ಟು ಮೊದಲಿಗೆ ಏನು ಮಾಡಿದ್ವಿ, ಟ್ರಾನ್ಸ್ಫಾರ್ಮೇಷನ್ ಅಸರ್ಟಿವ್ ಸೆಂಟೆನ್ಸ್ ಇಟ್ಟು ನೆಗೆಟಿವ್, ಅಂದರೆ ಅಸರ್ಟಿವಿಂದ ನೆಗೆಟಿವ್ ಮಾಡಿದ್ವಿ. ಎರಡನೇದು ಏನು ಮಾಡಿದ್ವಿ, ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಇಂಟು ಇಂಟರೇಟಿವ್ ಸೆಂಟೆನ್ಸ್ ಮಾಡಿದ್ವಿ. ಮೂರನೇದು ಇಂಟರೇಟಿವ್ ಸೆಂಟೆನ್ಸಿಂದ ಅಸರ್ಟಿವ್ ಸೆಂಟೆನ್ಸ್ ಮಾಡಿದ್ವಿ. ನಾಲ್ಕನೇದು ಇಂಪರೇಟಿವಿಂದ ಇಂಟರೇಟಿವ್ ಮಾಡಿದ್ವಿ. ಮತ್ತು ಐದನೇದು ಏನು ಮಾಡಿದ್ವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಿಂದ ಅಸರ್ಟಿವ್ ಸೆಂಟೆನ್ಸ್ ಮಾಡಿದ್ವಿ. ಈ ರೀತಿ ನಿಮಗೆ ಎಕ್ಸಾಮಲ್ಲಿ ಕೊಡ್ತಾರೆ. ಅದ್ರ ಪ್ರಕಾರವಾಗಿ ನೀವು 5-10 marks ಈಸಿಯಾಗಿ ನೀವು ತಗೋಬೋದು. This is called transformation of sentences. So, I am very much thankful for listening or for paying attention towards my
ಫಸ್ಟ್ ಕಾನ್ಸೆಪ್ಟ್ ಯೂನಿಟ್ 1 ದಟ್ ಈಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂತೇಳಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.